Main menu. Hello friends, welcome to our YouTube channel Kannada Tantramsha. This is Vamshi Krishna. Friends, Life in Nature series ನಾವು ಸಕ್ಸಸ್ಫುಲ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಂಡ್ ಲಾಸ್ಟ್ ವಿಡಿಯೋನಲ್ಲಿ ನಾವು ನ್ಯಾಚುರಲ್ ರಿಸೋರ್ಸಸ್ ಹೇಗೆ ಕಲೆಕ್ಟ್ ಮಾಡಬೇಕಂತ ನೋಡಿದ್ವಿ. ಅಂಡ್ ಆ ನ್ಯಾಚುರಲ್ ರಿಸೋರ್ಸಸ್ ಇಂದ ನಮಗೆ ಏನು ಯೂಸ್ಫುಲ್ ಅಂತಾನು ನೋಡಿದ್ವಿ. ಓಕೆ, ಈ ವಿಡಿಯೋನಲ್ಲಿ ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡ್ತಾ ಇದ್ದೀವಿ, ಅದೇ ಹಂಟಿಂಗ್. ಎಸ್, ನೀವು ಕೇಳಿದ್ದು ಕರೆಕ್ಟ್ ಫ್ರೆಂಡ್ಸ್. ನಾವೊಂದು ಅನಿಮಲ್ನ ಇವಾಗ ಹಂಟ್ ಮಾಡ್ತೀವಿ. ಆ್ಯಂಡ್ ಕುಕಿಂಗ್ ಹೇಗೆ ನಾವು ಕುಕ್ ಮಾಡ್ಕೋಬೋದು ಅಂತಲೂ ನೋಡೋ ಪ್ರಯತ್ನ ಮಾಡೋಣ. ಓಕೆ, ಸೊ ನಮಗೆ ಆ್ಯಕ್ಚುಲಿ ಇವತ್ತು ನಾವೊಂದು ಅನಿಮಲ್ನ ಹಂಟ್ ಮಾಡ್ತಾ ಇದ್ದೀವಿ, ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಹಂಗೆ ಹಿಂಗೆ ಆದ್ರೂ ನಮ್ಮ ಕ್ಯಾರೆಕ್ಟರ್ ಡೈ ಆಗ್ಬೋದು. ಓಕೆ, ಬಟ್ ಡೋಂಟ್ ವರಿ, ಕೇರ್ಫುಲ್ ಆಗಿ ನಾವಿದ್ದು ಒಂದು ಅನಿಮಲ್ನ ಹೆಂಗೋ ಒಂದು ಹಂಟ್ ಮಾಡೋಣ. ಆ್ಯಂಡ್ ಅದನ್ನು ಹೇಗೆ ಕುಕ್ ಮಾಡೋದು ಅಂತಲೂ ನೋಡೋ ಪ್ರಯತ್ನ ಮಾಡೋಣ. ಒಂದು ಚಿಕ್ಕ ಡಿಸ್ಕ್ಲೈಮರ್ ಏನಂದ್ರೆ, ಮೆನಿ ವೆಜಿಟೇರಿಯನ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ನಾವು ಅನಿಮಲ್ನ ತಿನ್ಬೇಕಂತ ಆಗುತ್ತೆ, ಆದ್ರೆ ಇದು ಜಸ್ಟ್ ಗೇಮ್ ಅಂತಾನೆ ಟ್ರೀಟ್ ಮಾಡಿ. ಯಾಕಂದ್ರೆ ನಾವು ಯಾವ ಅನಿಮಲ್ ತಿಂದ್ರೂ ಅದನ್ನ ರಿಯಲ್ ಅಲ್ಲ. ಸೊ ಜಸ್ಟ್ ಗೇಮ್. ಸೊ ನಾವು ಸರ್ವೈವ್ ಆಗೋಕ್ಕೋಸ್ಕರ ಇದು ಮಾಡಬೇಕು ಅಷ್ಟೇ. ಸೊ ಬನ್ನಿ ಇನ್ನು ನಾವು ಲಾಗಿನ್ ಆಗೋ ಪ್ರಯತ್ನ ಮಾಡೋಣ ಗೇಮ್ಗೆ. ಲಾಗಿನ್ ವಿತ್ ವಂಶಿ. ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Welcome to the Life in Nature message of the day. Dear player, how about a new adventure? ಸೊ ನಿಮ್ಗೆ ಆಸ್ ಯೂಶುವಲ್ ಗೊತ್ತಿದ್ದೆ, ಕ್ಲೇ ಆನ್ ಮಿಡಲ್ ವ್ಯಾಲಿ ಹತ್ರ ನಾವು ಇದ್ದೀವಿ ಇವಾಗ. Current location, Clay on Middle Valley. ಅಲ್ಲಿ ಯಾರೋ ಪಕ್ಕದಲ್ಲಿ ಕ್ಲೇ ಕಲೆಕ್ಟ್ ಮಾಡ್ತಾ ಇದಾರೆ. ಯಾರು ನೋಡೋಣ. ಪಿ ಪ್ರೆಸ್ ಮಾಡಿದ್ರೆ ನಮ್ಮ ಸುತ್ತಮುತ್ತಿರೋ ಪ್ಲೇಯರ್ಸ್ ಹೇಳ್ತಾರೆ. Kajilan is slightly behind and far off to the right, 16 feet away. ನೋಡಿ ಯಾರೋ ಅಂತೆ ಹೆಸರು ಯಾರೋ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕ್ಲೇ. ಸರಿ, ಇವಾಗ ನಾವು ಫಸ್ಟ್ ಮಾಡಬೇಕಿದ್ದ ಕೆಲಸ ಆನಿಮಲ್ನ ಹಂಟ್ ಮಾಡೋದು. ಫ್ರೆಂಡ್ಸ್, ನೀವು ಮಿಡಲ್ ವ್ಯಾಲಿನಲ್ಲೇ ಇರ್ರಿ, ಎಲ್ಲಿ ಹೋಗಬೇಡಿ. ಮಿಡಲ್ ವ್ಯಾಲಿ ಇಸ್ ದ ಸೆಂಟ್ರಲ್. ಮಿಡಲ್ ವ್ಯಾಲಿನಲ್ಲಿ ಅನಿಮಲ್ಸ್ ಇರುತ್ತಾ ಅಂದರೆ ಎಸ್, ಮಿಡಲ್ ವ್ಯಾಲೀಸಲ್ಲಿ ಬೇರ್ಸ್ ಇರುತ್ತೆ, ಆ್ಯಂಡ್ ಕಯೋಡಿಸ್ ಇರುತ್ತೆ, ಆ್ಯಂಡ್ ರ್ಯಾಬಿಟ್ಸ್ ಇರುತ್ತೆ. ಬೇರ್ಸ್ ಅಂದರೆ ಕರಡಿ ಅನ್ನೋದು, ನಮ್ಮ ಕನ್ನಡದಲ್ಲಿ ಕರಡಿ ಅಂತಾರಲ್ಲ. ಕಯೋಡಿ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ, ಅದೇನೋ ಅನಿಮಲ್ಲು. ಅದು ಅಸಲು ಈಟಿಂಗ್ ಏನು ಯೂಸ್ಫುಲ್ ಆಗಲ್ಲ. ಕಯೋಡಿ ಜಸ್ಟ್ ಹಂಟಿಂಗ್ ಪರ್ಪಸ್ಗೋಸ್ಕರ ಇಟ್ಟಿದ್ದಾರೆ. ರ್ಯಾಬಿಟ್ ನಿಮಗೆ ಗೊತ್ತಿದೆ. ಸೊ ರ್ಯಾಬಿಟ್ನ ಹಂಟ್ ಮಾಡಿದ್ರೂ ನಮಗೆ ಹಂಗರ್ ಅಷ್ಟು ಕಡಿಮೆ ಆಗಲ್ಲ. ಸೊ ಒಂದು ಕರಡಿನ ಹಂಟ್ ಮಾಡೋಣ. ಸೊ ಫಸ್ಟ್ ನಾವು ಹಾಕೋಬೇಕಾಗಿದ್ದು ಶೀಲ್ಡ್. ಫಸ್ಟ್ ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಐಯಿಂದ ಓಪನ್ ಮಾಡಿದೆ ನಾನು. ಎಸ್ ಪ್ರೆಸ್ ಮಾಡಿದೆ, ಶೀಲ್ಡ್ ಸಿಕ್ತು, ಫೋಕಸ್ಸು. ಅದನ್ನು ಒಂದು ಹ್ಯಾಂಡಲ್ ತೊಗೊಂಬೋಣ. ಲೆಫ್ಟ್ ಹ್ಯಾಂಡಲ್ ತೊಗೊತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಪ್ರೆಸ್ ಮಾಡಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ, ಎಸ್ಕೇಪ್ ಕೊಟ್ಟು. ಇವಾಗ ಲೆಫ್ಟ್ ಹ್ಯಾಂಡ್ನ ಡ್ರಾ ಮಾಡೋಣ. ಡ್ರಾ ಮಾಡಬೇಕು ಅಂದರೆ ಯಾಕೆ ಮಾಡಬೇಕು ಅಂದರೆ, ನಾವು ಹ್ಯಾಂಡಲ್ ತೊಗೊಂಡ್ರೆ ಸರಿ ಹೋಗಲ್ಲ, ಅದನ್ನು ಯೂಸ್ ಮಾಡಬೇಕಂದ್ರೆ ಡ್ರಾ ಮಾಡಬೇಕು. ಒನ್ ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಡ್ರಾ ಮಾಡಿದ್ದೀನಿ. ಇವಾಗ ಸ್ಪೇಸ್ ಪ್ರೆಸ್ ಮಾಡಿದರೆ ಹೀಗೆ ಸೌಂಡ್ ಬಂತು ಅಂದರೆ ಆಲ್ರೆಡಿ ಹಾಕ್ಕೊಂಡಿದ್ದಾನೆ, ಇವಾಗ ರಿಮೂವ್ ಆಯಿತು ಅಂತ ಅರ್ಥ. ಮತ್ತು ಹಾಕ್ಕೋಬೇಕು ಶೀಲ್ಡ್ನ ನಾವು. ಐ ಪ್ರೆಸ್ ಮಾಡಿ ಬ್ಯಾಗ್ ಓಪನ್ ಮಾಡಿದೆ. ಮತ್ತೆ ಎಸ್ ಪ್ರೆಸ್ ಮಾಡಿ ಶೀಲ್ಡ್ ಕ್ಲಿಕ್ ಮಾಡಿದೆ. ಅದನ್ನು ರೈಟ್ ಹ್ಯಾಂಡಲ್ಲಿ ತೊಗೊಂಬೋಣ. ಎಸ್ಕೇಪ್ ಪ್ರೆಸ್ ಮಾಡಿದರೆ ಬ್ಯಾಗ್ ಕ್ಲೋಸ್ ಆಯಿತು. 2 ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಡ್ರಾ ಮಾಡೋಣ. ಸ್ಪೇಸ್ ಪ್ರೆಸ್ ಮಾಡಿ ಹೀಗೆ ಹಾಕಿದ್ರೆ ಶೀಲ್ಡ್ ಬಂತು ಅಂತ. ಇದನ್ನು ಮತ್ತು ಬ್ಯಾಗಲ್ಲಿ ಇಟ್ಕೊಡೋಣ. ಮತ್ತೆ ಅದನ್ನೇ ಡ್ರಾ ಮಾಡಿ ಮತ್ತೆ ಆ ಹ್ಯಾಂಡ್ ಕೀನೇ ಪ್ರೆಸ್ ಮಾಡಿದ್ರೆ ಅದು ಬ್ಯಾಗಲ್ಲಿ ಹೊರಟೋಗುತ್ತೆ. ಇವೆಲ್ಲ ನಾನು ನಿಮಗೆ ಸೆಕೆಂಡ್ ಪಾರ್ಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿದ್ರೆ ಇನ್ನೊಂದ್ಸತಿ ನೋಡಿ, ಆ ಪ್ಲೇಲಿಸ್ಟ್ ವಿಸಿಟ್ ಮಾಡಿ. ಲಿಂಕ್ಸು ಇಲ್ಲ ನೀವು ನೋಡಿ ತಿಳ್ಕೊಬೋದು. ಏನಕ್ಕಾದರೆ ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ನನಗೆ ಹೇಳಬೇಕಂತಿದ್ರೇನು ಒಂದೊಂದು ಸಿಚುವೇಷನಲ್ಲಿ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಅದೇ ತುಂಬ ಸತಿ ರಿಪೀಟ್ ಮಾಡ್ತಿದ್ದಾರೆ, ವಿಡಿಯೋ ಲ್ಯಾಗ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸಿಚುವೇಶನ್ಸ್ ಅಂದರೆ ಅನಿಮಲ್ ಯಾವುದೋ ನಮ್ಮ ಸರೌಂಡ್ ಮಾಡ್ತಾ ಇರೋ ಕಲಕ್ಕೆಲ್ಲ ಹೇಳ್ಕೊತಾ ಹೋದ್ರೆ ತುಂಬ ಕಷ್ಟ. ಓಕೆ, ಸರಿ, ಇವಾಗ ನಾವು ಒಂದು ವೆಪನ್ನ ಚೂಸ್ ಮಾಡಬೇಕು. ಯಾವ ವೆಪನ್ನ ಚೂಸ್ ಮಾಡೋಣ ಅಂದರೆ, ನಾನು ನಿಮಗೆ ರೆಕಮೆಂಡ್ ಮಾಡೋದು ಸಾರ್ಡ್. ಸ್ಪಿಯರ್ ಅಂತ ಒಂದು ವೆಪನ್ ಇರುತ್ತೆ, ಅದು ಚೆನ್ನಾಗೇ ಇರುತ್ತೆ. ಆದರೆ ನನಗೇನು ಸಾರ್ಡ್ ಇಟ್ಟೆ ಅಭ್ಯಾಸ, ಸಾರ್ಡ್ನೇ ತೊಗೊಂಬೋಣ. ಸೊ ಮೊದಲನೇದಾಗಿ ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. ಐ ಪ್ರೆಸ್ ಮಾಡಿ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ ಸಾರ್ಡ್ಗೋಸ್ಕರ. ಮತ್ತೆ ಎಸ್ ಸಾರ್ಡ್ ಸಿಕ್ಕಿದೆ. ಇದನ್ನ ಲೆಫ್ಟ್ ಹ್ಯಾಂಡಲ್ಲಿ ತೊಗೊತಾ ಇದ್ದೀನಿ. ಲೆಫ್ಟ್ ಆರೋ ಪ್ರೆಸ್ ಮಾಡಿ. ಓಕೆ, ಇನ್ವೆಂಟ್ರಿನ ಕ್ಲೋಸ್ ಮಾಡ್ತಾ ಇದ್ದೀನಿ, ಎಸ್ಕೇಪ್ ಕೊಟ್ಟು.
1 ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡ್ನ ಡ್ರಾ ಮಾಡಿ ಸಾಡ್ನ ಡ್ರಾ ಮಾಡ್ತಾ ಇದ್ದೀನಿ. Sword. ಇವಾಗ ಸ್ಪೇಸ್ ಪ್ರೆಸ್ ಮಾಡಿದರೆ ಸ್ವಿಂಗ್ ಆಗತ್ತೆ. ಸೊ ನಮ್ಮ ಅನಿಮಲ್ ನಮಗೆ ಸ್ಟ್ರೈಟ್ ಆಗಿದ್ದಾಗ ಅದಕ್ಕೆ ಸ್ವಿಂಗ್ ಮಾಡಿದರೆ ಅದು ನಮಗೆ ಅದಕ್ಕೆ ಒಂದು ಏಟ್ ಬೀಳತ್ತೆ ಅನ್ಮಾತು, ಅಂದರೆ ಒಂದು ಶಾರ್ಟ್. ಸೊ ಫ್ರೆಂಡ್ಸ್, ಇವಾಗ ಅನಿಮಲ್ನ ಹಂಟ್ ಮಾಡೋ ಮುಂಚೆ ನಾನು ನಿಮಗೆ ಕೇರ್ಫುಲ್ ಹೇಳೋದೇನೆಂದರೆ ಎ ಕೀ ಚೆಕ್ ಮಾಡ್ತಾನೇ ಇರಿ ಅನಿಮಲ್ ಯಾವುದನ್ನು ಇದ್ದು. ಆ್ಯಂಡ್ ನೀವು ಮೂವ್ ಆಗ್ತಾನೇ ಇರಬೇಕೆಂದು. ಓಕೆ, ಇಲ್ಲ ಅದು ನಿಮ್ಮನ್ನು ಮೋಸ್ಟ್ಲಿ ಹೊಡೆದು ಬಿಡ್ಬೋದು. ಸೊ ನೀವು ಲೆಫ್ಟ್ ಆರೋ ರೈಟ್ ಆರೋ, ಅನಿಮಲ್ ನಿಮಗೆ ಸ್ಟ್ರೈಟ್ ಇದ್ದ ಲೆಫ್ಟ್ ಆರೋ ರೈಟ್ ಆರೋ ಪ್ರೆಸ್ ಮಾಡಿ ಸಾಡ್ನ ಸ್ವಿಂಗ್ ಮಾಡ್ತಾ ಇದ್ದರೆ ಸಾಕು. ನಾನು ನಿಮಗೆ ಒಂದ್ಸತಿ ಇವಾಗೆ ಒಂದು ಬೇರ್ನ ಹಂಟ್ ಮಾಡೋಣ. ಆ ಬೇರ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಹಂಟ್ ಮಾಡಿದರೆ ಮತ್ತೆ ಹೆಂಗೆ ಹಂಟ್ ಮಾಡಿದ್ನಿ ಅಂತ ನಿಮ್ಗೆ ಹೇಳ್ತೀನಿ. ಏನಕ್ಕಂದ್ರೆ ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಏನಕ್ಕಂದ್ರೆ ಆವಾಗ ಆ ಬೇರ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂತೆಲ್ಲ ಗೊತ್ತಾಗತ್ತಲ್ವಾ. ಸೊ ಇವಾಗ ನಾವು ಕ್ಲೇಯಲ್ಲಿ ಇದ್ದೀವಿ. ಅಪ್ಪಾರ ಪ್ರೆಸ್ ಮಾಡಿ ಮುಂದಕ್ಕೆ ಹೋಗೋಣ. ಎ ಪ್ರೆಸ್ ಮಾಡ್ತಾ ಇರೋಣ. There are no animals worth noting around you. Okay. Near the shallow stream, middle valley. There are no animals worth noting around you. ಕಯೋಡಿ ಇಂಥವೆಲ್ಲ ಬಂದರೆ ಕಷ್ಟ. ಏನಕ್ಕಂದ್ರೆ ನಾನು ಹಂಟ್ ಮಾಡಿದ್ರೂ There are no animals worth noting around you. ಎಲ್ಲಿದೆ ಬೇರ್? There are no animals worth noting around you. ಎ ಪ್ರೆಸ್ ಮಾಡ್ತಾ ಇದ್ದೀನಿ, ಮುಂದಕ್ಕೆ ಹೋಗ್ತಾನೆ ಇದ್ದೀನಿ. There are no animals worth noting around you. ಸ್ವಲ್ಪ ರೈಟ್ಗೆ ಹೋಗೋಣ. ರೈಟ್ ಆರೋ ಹೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. There are no animals near shallow water. ಶಾಲೋ ವಾಟರ್ Near shallow water, middle valley. ಇಲ್ಲಿರುತ್ತೆ ಫ್ರೆಂಡ್ಸ್ ಮೋಸ್ಟ್ಲಿ ಬೇರೆ. There are no animals worth noting around you. ಸಿಕ್ತಿಲ್ಲ. ಏನಕ್ಕೆ? ಸ್ವಲ್ಪ ಮುಂದಕ್ಕೆ ಹೋಗೋಣ ಮತ್ತೆ. A rabbit is behind and a little ways. ರಾಬಿಟ್. There are no animals. There are no animals worth noting around. ಏನಕ್ಕಂದ್ರೆ There are no animals worth noting around you. ರಾಬಿಟ್ ತುಂಬಾ ಫಾಸ್ಟ್ ಇರುತ್ತೆ, ಹಂಟ್ ಮಾಡೋದು ಅಷ್ಟು ಈಸಿ ಅಲ್ಲ. There are no animals worth noting around you. Leaves. ನಾವಿಲ್ಲೇ Middle valley. There are no animals worth noting around you. ಎಲ್ಲಿರಪ್ಪ ಬೇರು? There are no animals worth noting around you. ಮುಂದಕ್ಕೆ ಹೋಗ್ತಾನೆ ಇದ್ದೀನಿ. There are no animals worth noting around you. There are no animals worth noting around you. ಇಲ್ಲ. There are no ಸ್ವಲ್ಪ ಹಿಂದಕ್ಕೆ ಬರೋಣ. ಹಂಗಾದ್ರೆ ಏನು ಮಾಡೋದು? ಅನಿಮಲ್ ನಮ್ಮ ವ್ಯೂವರ್ಸ್ಗೋಸ್ಕರ ಸಿಕ್ಕಿದ್ರೆ ನೋಡಿ, ಸ್ಕ್ವಾಡ್ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಸ್ವಿಂಗ್ ಆಗುತ್ತೆ. ಅದನ್ನ ಪರ್ಫೆಕ್ಟ್ ಏಮಿಂಗ್ ಅಲ್ಲಿದ್ರೆ ಅದು ಬೇರೆ ತಗಲತ್ತೆ. There are no animals worth noting around you. Middle valley. There are no animals worth noting around you. ಇಲ್ಲಿ ಒಂದು ಬೇರೆ ಕೂಡ ಇಲ್ಲ. There are no animals worth noting. ಸ್ವಲ್ಪ ಇರುತ್ತೇನೋ. There are no animals worth noting around you. There are no animals worth noting around you. There are no animals worth noting around you. ರೈಟಿಗೆ ಬಂದ್ರೂ ಇಲ್ಲ. There are no animals. ಸ್ವಲ್ಪ ಹಿಂದಕ್ಕೆ ಬರೋಣ. There are no animals worth noting around you. ಸತಿ ಕಾಣಿಸ್ಲಿ. There are no animals worth noting around you. There are no animals worth noting around you. ಕಾಣಿಸ್ತಿಲ್ಲ. There are no. ಸರ್ ಲೆಫ್ಟಿಗೆ ಬರ್ತಾ ಇದ್ದೀನಿ ಮತ್ತೆ. There are no animals worth noting around you. ಶಾಲೋ ವಾಟರ್. Current location, middle valley. ಸೊ ಫ್ರೆಂಡ್ಸ್, ಇಂಥ ಸೌಂಡ್ಗಳೆಲ್ಲ ಹುಳಗಳುಂಟು. ನೀವು ಇವಾಗ ಕೇಳಿಸ್ಕೊಂಡ್ರಲ್ವಾ? ಇಂಥದ್ದೆಲ್ಲ ಹಿಂದೆ ಇರೋ ಹುಳಗಳು ಸಿಕ್ಕಿರುತ್ತೆ. There are no near shallow water. Shallow water. Near shallow water. ಶಾಲೋ Middle valley. ವಾಟರ್ಗೆ ಆ ಕಡೆ ಗ್ರಾಸು, ಈ ಕಡೆ ಮಿಡಲ್ ವ್ಯಾಲಿ. ಈ ಕಡೆ ಗ್ರಾಸ್ ಇದೆ ನೋಡಿ. There are no animals. ಸರ್ ಇವಾಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಯಾವ್ದಾನ ಅನಿಮಲ್ ಬಂದರೆ ಖಂಡಿತ. There are no animal. Current location, middle valley. ಸರ್ ಅಟ್ಲೀಸ್ಟ್ ರ್ಯಾಬಿಟ್ ಅನ್ನ ಸಿಕ್ಲಿ, ಒಂದು ಚೇಸ್ ಮಾಡೋಣ. There are no animals worth noting around you. ಅಟ್ಲೀಸ್ಟ್ ಕಯೋಡಿ ಅನ್ನ ಸಿಕ್ಲಿ, ಹಂಟಿಂಗ್ ಅನ್ನ ಪ್ರಾಕ್ಟೀಸ್ ಇರುತ್ತೆ. There are no animals worth noting around you. There are no animals worth noting around you. ಎ ಪ್ರೆಸ್ ಮಾಡ್ತಾನೆ ಇದ್ದೀನಿ. ವೀಡ್. A coyote is slightly in front of the. ಕಯೋಡಿ ಸಿಕ್ತು. A coyote is slightly in front of the fair distance near shallow water. Shallow water. A coyote is in front of the. ನಾನು ಶಾರ್ಟ್ ಸ್ಪಿನ್ ಮಾಡ್ತಾ ಲೆಫ್ಟ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಸ್ಪಿನ್ ಮಾಡಿ ರೈಟ್ಗೆ ಲೆಫ್ಟ್ಗೆ ಬಂದು ಸ್ಪಿನ್ ಮಾಡ್ತಾ ಇರಬೇಕು. A rabbit is slightly in front of. ರಾಬಿಟ್ ಹಂಟ್ ಮಾಡೋಣ. Middle valley. A rabbit is slightly in front of the fair distance off to the right. ರೈಟ್ಗೆ ಹೋಗೋಣ ಸ್ವಲ್ಪ. Near a rabbit is slight shallow water. A rabbit is behind and a little. ಬಿಹೈಂಡ್ ಅಂತೆ. ಸಿಂಡಕ್ ಪರ್ಸ್ ಮಾಡೋಣ. A rabbit is slightly in front of the. A rabbit is slightly in front of the fair distance off to the right. A rabbit is slightly near shallow water. A rabbit is slightly in front of the fair distance. ಅಷ್ಟೇ ನೋಡಿ, ಕರೆಕ್ಟ್ ಆಗಿ ಶಾರ್ಟ್ ಬಿತ್ತು, ಅದು ಹೋಯ್ತು. There are no animals ಇವಾಗ worth ಎಂ noting. ಕೀ ಪ್ರೆಸ್ ಮಾಡಿದ್ರೆ ಆಬ್ಜೆಕ್ಟ್ಸ್ ಟ್ರ್ಯಾಕ್ ಮಾಡಬಹುದು. ನೋಡಿ ಇಲ್ಲಿ ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. What do you want to track? One that rabbit is slightly in front, far off to the left, 3 tiles away. ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡೋಣ. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. ಆ ಸೌಂಡ್ ನ ಫಾಲೋ ಆಗಿ ಹೋಗ್ಬೇಕು. ಲೆಫ್ಟ್ ಇದೆ, ಸೊ ಲೆಫ್ಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. ಹಿಂಗ್ ಬಂತು ಅಂದ್ರೆ ಫ್ರಂಟ್ ಇದೆ ಅಂತ. ಫ್ರಂಟ್ ಒಂದ್ಸತಿ ಅಪ್ಪರ್ ಪ್ರೆಸ್ ಮಾಡೋಣ. ಈ ಸೌಂಡ್ ಬಂದ್ರೆ ಕರೆಕ್ಟ್ ಆಗಿದ್ದೀವಿ ಅಂತ. ಈ ಐಟಮ್ನ ಹೇಗೆ ತಗೋಬೇಕು ಅಂದ್ರೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಸಾಕು. ಅಷ್ಟೇ, ರಾಬಿಟ್ ಸಿಕ್ತು. There are no animals worth noting. ಬಟ್ ಕಯೋಡಿ ಹೋಯ್ತು, ಬಟ್ ಅದನ್ನ ಬಿಟ್ಬಿಡಿ. There are no animals.
You are wearing, holding a shield. 1000 health. There are no ಬಟ್ ಬೇರ್ಸೆ ಎದ್ರೆ ಚೆನ್ನಾಗಿರುತ್ತೆ. There are no animals worth noting around leaves. ಒಂದು There are no ಬೇರೆ ಕಷ್ಟ. Middle valley. ಬಟ್ ಪರವಾಗಿಲ್ಲ ನಾವು There are no ನಾವೀಗ ಸರ್ಚ್ Shallow water. ಶಾಲೋ ವಾಟರ್ ಆ ಕಡೆ ಹೋಗೋಣ. Near shallow ಬರ್ತಾ water, ಇದ್ದೀನಿ please. ಫ್ರೆಂಡ್ಸ್, ನಾನು ಲೆಫ್ಟಿಗೆ ಬರ್ತಾ ಇದ್ದೀನಿ. There are no animals worth ಇಲ್ಲಿ ನಾರ್ಮಲ್ ಆಗಿ ಒಂದು ಸ್ನೇಕ್ middle. ಇರುತ್ತೆ. There are no animals worth noting around you. ಇಲ್ಲ ಮಿಡಲ್ ವ್ಯಾಲಿಗೆ ಬಂದ್ಬಿಟ್ವಿ. There are no animals worth noting. There are no animals worth noting around. What do you want? Stone is slightly stop tracking. Cancelled. Okay. There are no animals worth. ನೋಡೋಣ. There are no animals worth noting around you. ಹೋಗ್ತಾನೆ ಇದ್ದೀನಿ ಮುಂದಕ್ಕೆ. ಇಲ್ಲಿ There are no animals worth noting around you. ಒಂದು ಬೇರು ಯಾರು ಎಲ್ಲ ಬೇರ್ನೆಲ್ಲ ಗೊತ್ತಾಗಿ. A bear is in front of the ways off to the left. 48 feet. ಲೆಫ್ಟಿಗೆ ಬಾ. ಲೆಫ್ಟಿಗೆ ಬಂದ್ರೆ A bear is slightly in front, far off to the left. 27 feet. ಕೌಂಟ್ ಕೆಣಿಸ್ಕೊಳ್ಳಿ. ಓ ಶಿಟ್. Really exit. Press and exiting. ಈ ಸರ್ವರು ಒಂದೊಂದ್ಸತಿ A bear is behind and a little ways off to the left. 9 feet away. Main menu. Please select log. Connect logging in as Ramsey. ಮತ್ತೆ ಶಾರ್ಟ್ ತಗೋಬೇಕು ನಾವ್ ಇವಾಗ. Well, middle valley. You have just shield. You have just shield sword. ಬೇಗ ಲೆಫ್ಟ್ಗೆ ಹೋಗ್ತಾ ಇದ್ದೀನಿ. A bear is behind and a bear distance off. ನೋಡಿ ಶಾರ್ಟ್ ಲೆಫ್ಟ್ ಟು ರೈಟ್ ಬಂದು ಅಷ್ಟೇ ಆಯ್ತು. ಮತ್ತೆ What ಎಂ do you ಪ್ರೆಸ್ ಮಾಡಿ want? That bear is straight off to the right. 4 tiles away. ಹಿಂಗೆ ಹೇಳುತ್ತೆ. ರೈಟಿಗೆ ಬರ್ತಾ ಇದ್ದು ನೋಡಿ. 2 3 4 ಅಷ್ಟೇ. ಕಲೆಕ್ಟ್ ಎಂಟರ್. There are no ಅಷ್ಟೇ ಫ್ರೆಂಡ್ಸ್, ಇವಾಗ ನಮಗೆ ಸಾಕು. ನಾವು ಫೈನಲ್ ಆಗಿ ಬೇರ್ನ ಹಂಟ್ ಮಾಡಿದ್ವಿ. There are no ಇವಾಗ ಕೂಡ ಯಾವ್ದನ್ನ ಅನಿಮಲ್ ಬಂದ್ರೆ ನಿಮಗೆ ಬೋನಸ್. There are no animals worth noting around you. ಪರವಾಗಿಲ್ಲ, ನಾವು ಇವಾಗ ಒಂದು ಮರದ ಹತ್ರ ಹೋಗಿ ಇಲ್ಲ ಎಲ್ಲಾನು ಒಂದ್ ಕಡೆ There are no animals. ಫೈರ್ ಹಾಕೊಂಡು ಅಡುಗೆ ಮಾಡ್ಕೊಂಬೋಣ. There are no animals worth noting around you. ಸೊ ನಾನು ಹೇಗೆ ಹಂಟ್ ಮಾಡಿದೆ ಅಂದರೆ, ಈ ಬೇರ್ ಅಂತಂದರೆ ಫಸ್ಟು ಅದನ್ನು ಮ್ಯಾಡ್ ಮಾಡಬೇಕು. ಅಂದರೆ ಒಂದು ಶಾಟ್ ಅದಕ್ಕೆ ಬಿದ್ದರೆ ಅದು ಮ್ಯಾಡ್ ಆಗುತ್ತೆ. ಮ್ಯಾಡ್ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಫುಲ್ ಆ್ಯಂಗರಿಂದ ಬರ್ತಾ ಇದೆ ನಮ್ಮ ಮೇಲೆ. Current location, weeds. There are no animals in middle. ಸೊ ನಮ್ಮ ಮೇಲೆ ಆ್ಯಂಗರಿಂದ ಬರ್ತಾ ಇರುತ್ತೆ. ಓ ಕಯೋಡಿ A coyote is. ಎಲ್ಲಿ There are no animals. ಇಲ್ಲ, There are no animals. ಹಿಂಗೆ ಸೌಂಡ್ ಬರುತ್ತೆ ಕರಡಿ. ಹಿಂಗೆ ನಾನು ಇವಾಗ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಹಿಂಗೆ ನಾನು ಮಾಡಿದೆ ಅಂದರೆ ಇವಾಗ ನಾವು ಹೋಗ್ತಾ ಇದ್ರೆ There are no ಏನಿಲ್ಲ, ಇವಾಗ ಹೋಗ್ತಾ ಇದ್ದಾಗ ಬೇರೆ ಸ್ಲೈಟ್ಲಿ ಇನ್ಫ್ರಂಟ್ ಅಂದರೆ ಸ್ವಲ್ಪ ಮುಂದಕ್ಕೆ ಬರಬೇಕು. ಹಾಗೆ ಏಕಿ ಚೆಕ್ ಮಾಡ್ಕೊತ ಬಂದರೆ ಒಂದು ಶಾಟ್ ಅದಕ್ಕೆ near the shallow stream. ಒಂದು ಶಾಟ್ ಅದಕ್ಕೆ ನಾವು ಸಾಡಿಂದ Near the shallow stream. Play on middle valley. ಮ್ಯಾಡ್ ಆಗಿದ್ರೆ ಅದು ನಮ್ಮ ಮೇಲಕ್ಕೆ ಬರುತ್ತೆ. ಆವಾಗ ನಾವು ಲೆಫ್ಟ್ ಆರೋ ಪ್ರೆಸ್ ಮಾಡಿ ಒಂದು ಶಾಟ್ ಹೊಡೆದು ಮತ್ತೆ ರೈಟ್ ಆರೋ ಪ್ರೆಸ್ ರೈಟಿಗೆ ಬಂದು ಒಂದು ಶಾಟ್. ಹಾಗೆ ಇವಾಗ ನೀವು ಲೆಫ್ಟ್ ಆರನ್ನು ಹೋಲ್ಡ್ ಮಾಡ್ಕೊಂಡು ಶಾರ್ಟ್ನ ಸ್ವಿಂಗ್ ಮಾಡ್ಬೇಕು ಸ್ಪೇಸಿಂದ. ಹಂಗೆ ಸ್ವಲ್ಪ ತಾಲಿಸ್ ಮತ್ತೆ ರೈಟ್ ಆರ್ನ ಹೋಲ್ಡ್ ಮಾಡ್ಕೊಂಡು ಶಾರ್ಟ್ನ ಹಾಗೆ ಸೈಮಲ್ಟೇನಿಯಸ್ಲಾಗಿ ಪ್ರೆಸ್ ಮಾಡ್ತಾ ಇದ್ರೆ ಕೀಸು ನಿಮಗೆ ಪರ್ಫೆಕ್ಟ್ ಆಗೇ ಬರುತ್ತೆ. ಹೆಂಗಂದ್ರೆ ನೋಡಿಸ್ತೀನಿ ನೋಡಿ. ಇವಾಗ ಇಲ್ಲಿ ಬೇರಿದೆ ಅನ್ಕೊಂಬ. There are no animals worth. ಇವಾಗ ಲೆಫ್ಟ್ ಆರೋ ಪ್ರೆಸ್ ಮಾಡಿ ಹೀಗೆ ಸ್ವಿಂಗ್ ಮಾಡ್ಬೇಕು. ಮತ್ತೆ ರೈಟಿಗೆ ಬಂದು ಹೀಗೆ ಸ್ವಿಂಗ್ ಮಾಡ್ಬೇಕಂತ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಶಾರ್ಟ್ ಸ್ವಿಂಗ್ ಆಗುತ್ತೆ. ಸೊ ಹೀಗೆ ಫ್ರೆಂಡ್ಸ್ ಅನಿಮಲ್ಸ್ನ ನಾವು ಹಂಟ್ ಮಾಡೋದು. ಇವಾಗ ನಾವು You have just opened death rat leaves. You have wood leaves. Death rabbit. You have 1. Death bear. You have 1. ನೋಡಿ ಡೆತ್ ಬೇರ್ ಇದೆ, ಡೆತ್ ರಾಬಿಟ್ ಇದೆ, Death wood. You have 15. ವುಡ್. ಸರ್ ಓಕೆ, ನಮಗೆ ಫೈರ್ ಇವಾಗ ನಾನು ಅಡುಗೆ ಮಾಡ್ಕೋಬೇಕಂದ್ರೆ ನಮಗೆ ಫೈರ್ ಬೇಕಲ್ಲ. ಆದರೆ ನಮಗೆ ವುಡ್ ಬೇಕು. ಏನಕ್ಕೆ ವುಡ್ ಅಂದರೆ ಫಸ್ಟ್ ನಾವು ಫೈರ್ನೇನೋ ಚೆನ್ನಾಗಿ ಅಂಟಿಸ್ತೀವಿ, ಬಟ್ ವುಡ್ ಇದ್ದರೆ ಫೈರು ಸ್ಮೋಕ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ಒಂದು ಟ್ರೀ ಹತ್ರ ಹೋಗಿ ಸ್ವಲ್ಪ ವುಡ್ ಕಲೆಕ್ಟ್ ಮಾಡೋಣ. ಅದಕ್ಕೋಸ್ಕರ ನಾನು ಶಾಲೋ ಸ್ಟ್ರೀಮ್ನ ದಾಟ್ಬಿಟ್ಟು ಫ್ರಂಟ್ಗೆ ಹೋಗ್ತಾ ಇದ್ದೀನಿ. ಇವಾಗ ಗ್ರಾಸ್ ಮೇಲೆ ಇವಾಗ ರೈಟಿಗೆ ಬರ್ತಾ ಇದ್ದೀನಿ. ಏನಕ್ಕಂದ್ರೆ ಲೀವ್ಸ್ ಬರುತ್ತಿಲ್ಲ. Shallow water. ಶಾಲೋ ವಾಟರ್ಗೆ ಆ ಕಡೆ ಅಂದರೆ ರೈಟ್ ಸೈಡ್ ಬಂದರೆ ಶಾಲೋ ವಾಟರ್ಗೆ There are no animals worth noting around you. ಇಲ್ಲೇ ಲೀವ್ಸ್ ಅಂತ ಇರುತ್ತೆ, ಅಲ್ಲೊಂದು ಟ್ರೀ ಇರುತ್ತೆ. ನಾನು ಪ್ರೀವಿಯಸ್ ಪಾರ್ಟ್ನಲ್ಲಿ ನಿಮ್ಗೆ ನೋಡ್ಸಿದೆ. ಅದನ್ನು ಡಿಸ್ಟ್ರಾಯ್ ಮಾಡಿ ಸ್ವಲ್ಪ ವುಡ್ ಎಲ್ಲ ಕಲೆಕ್ಟ್ ಮಾಡೋಣ, ನಮಗೆ ಫೈರ್ಗೆ ಯೂಸ್ ಆಗುತ್ತೆ. There are no animals worth noting around you. ಎಲ್ಲ ಕೇಕಿ ಪ್ರೆಸ್ ಮಾಡಿ ಟ್ರ್ಯಾಕ್ ಮಾಡೋಣ. There are no animals worth. ಪ್ರೆಸ್ ಮಾಡ್ತಾ ಇದ್ದೀನಿ. Find what? ಎಲ್ Leaves. 74 tiles. ಲೀವ್ಸ್. ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. Straight in front. 74. ಸ್ಟ್ರೈಟ್ ಇನ್ ಫ್ರಂಟ್, ನೋ ಪ್ರಾಬ್ಲಮ್. ಹಿಂಗೆ ಸೌಂಡ್ ಬರ್ತಾ ಇದೆ ಅಂದರೆ ಫ್ರಂಟ್ ಕೊಟ್ಟೋಗ್ಬೋದು. ನಿಮಗೆ ಬೀಪ್ ಸೌಂಡ್ಸು ಹತ್ತಿರ ಇದ್ದಾಗೆ 200 energy. There are no ನೋಡಿ ಫ್ರೆಂಡ್ಸ್, ಏನಕ್ಕೆ ಸಡನ್ ಆಗಿ ಇವ್ನು ನಡೆದಿರ ಹಿಂಗೆ ಫಾಲ್ ಡೌನ್ ಆದ ಅಂದರೆ ಎನರ್ಜಿ ಕಡಿಮೆ ಇದೆ. ಬೇಗ ರೀಲ್ಸ್ ಹತ್ರ ತೊಂದರೆ ಮಾಡ್ಕೋಬೋದು ಅಷ್ಟೇ. ಸೊ ಫ್ರೆಂಡ್ಸ್, ಎನರ್ಜಿ ಡೌನ್ ಆದರೆ ಹೀಗಾಗತ್ತೆ. ಇವಾಗ ನೋಡಿ 200 energy. 200 ಎನರ್ಜಿ. ನಾವು ಬೇರ್ನೆಲ್ಲ ಹಂಟ್ ಮಾಡೋದಕ್ಕೆ ಎನರ್ಜಿ ಎಲ್ಲ ಹೋಯ್ತು. ಎಷ್ಟು ದೂರ ನಡೆದ್ವಲ್ಲ.
ಸೊ ಅದಕ್ಕೆ ಎನರ್ಜಿ ಕಡಿಮೆ ಆಗಿದೆ. A bear is in front and a ways off. ಓ ಎನರ್ಜಿ ಇಲ್ಲ ಬೇರ್. ಮತ್ತೆ ನೋಡೋಣ. Really exit. Cancelled. A mad bear is straight in front. Zero. You have just opened the... ಶಾರ್ಟ್ ಅಷ್ಟೇ. What do you want, that bear? ಬಾ 2 ಸಿಕ್ತು. There are no animals worth... ಬೇರ್ಸ್ ಇಲ್ಲಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್. ಇದು ತುಂಬಾ ನಂಗೆ ಏನಂದ್ರೆ ಫಸ್ಟು ನಮ್ಮ ಹೆಲ್ತ್ 1000 health. ಪರವಾಗಿಲ್ಲ. You are wearing, holding a shield. ಶೀಲ್ಡ್ಗೇನು ಡ್ಯಾಮೇಜ್ ಬಿದ್ದಿದೆ. ಏನಕ್ಕಂದ್ರೆ ಬೇರ್ನ ಯಾರೋ ಮ್ಯಾಡ್ ಮಾಡಿದ್ದಾರೆ, ಯಾರೋ ಶಾರ್ಟ್ ಹೊಡೆದು ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ಅದು ನಮ್ಮ ಮೇಲೆ ಬಂದಿದೆ. ನಮ್ಮ ಹತ್ರ ಎನರ್ಜಿ ಇಲ್ಲ, ಸೊ ನಾವು ಹಾರಾಡಕ್ಕಿಲ್ಲ. ಅದಕ್ಕೆ ಅದು ನಮ್ಮ ಸ್ಟ್ರೈಟ್ ಇನ್ ಫ್ರಂಟ್ ಬಂತು. ಸೊ ಆಡಿಂದ ನೋಡಿ ಹಿಂಗೆ ಸ್ವಿಂಗ್ ಮಾಡಿದ್ರೆ ಅದು ಆಯಿತು. ಸೊ 2 ಡೆತ್ ಬೇರ್ಸ್ ಬಂತು. There are no animals worth... ಬಟ್ ಎನರ್ಜಿ ಇಲ್ಲ. ಏನು ಮಾಡೋಣ ಇವಾಗ? 207 leaves. There are no... ಎನರ್ಜಿ ಇಲ್ಲ. ಸೊ ಇವಾಗ ನಾವು ಮಲ್ಕೋಬೇಕು. ಹೇಗೆ ಮಲ್ಕೊಳೋದು ನೋಡೋಣ. There are no... ಸೊ ಮೊದಲನೇದಾಗಿ ನಮ್ಮ ಇನ್ವೆಂಟ್ರಿ ಓಪನ್ ಮಾಡೋಣ. You have just opened your bag. Please select what you want to use. ನಾರ್ಮಲ್ ಆಗಿ ಫ್ರೆಂಡ್ಸ್ ನಾವು ಎಂದು ಮಲ್ಕೋಬೇಕಂದ್ರೂ ಹ್ಯಾಮಿಕ್ ಅಂತ ಒಂದು ಐಟಮ್ ಇರುತ್ತೆ. ಅದು ಯಾಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ಮಲ್ಕೋಬೇಕಂದಾಗ ಆ ಹ್ಯಾಮಿಕ್ನ ಜಸ್ಟ್ ಒಂದು ಹ್ಯಾಂಡಲ್ ತೊಗೊಂಡು ಡ್ರಾ ಮಾಡಿ ಸ್ಪೇಸ್ ಕ್ಲಿಕ್ ಮಾಡಿದ್ರೆ ಮಲ್ಕೊಂಡು ಬಿಡ್ತಾನೆ. ಆದರೆ ನಮಗೆ ಇವಾಗಿಲ್ಲ, ಅದನ್ನು ನಾವು ಬೇರೆ ಕಡೆ ಹೋಗಿ ತೊಗೋಬೇಕಾಗತ್ತೆ. ಆದರೆ ಇವಾಗ ನಾವು ನಮಗೆ ಡಿಫಾಲ್ಟಾಗಿ ಸ್ಲೀಪಿಂಗ್ ಪಿಲ್ಸ್ ಅಂತ ಒಂದು ಸ್ವಲ್ಪ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡ್ರೆ ಮಲ್ಕೊತಾನೆ. ಇಲ್ಲಾಂದ್ರೂ ಆಟೋಮೆಟಿಕ್ಕಾಗೂ ಮಲ್ಕೊಂಡ್ಬಿಡ್ತಾನೆ ಇವನು. ಎನರ್ಜಿ ಇಫ್ ಇನ್ ಕೇಸ್ ಹಂಗಿಂಗಾದರೆ ಫಸ್ಟ್ ನಾವು ಪ್ಯಾಕೇಜ್ ಆಫ್ ಮೆಡಿಕಲ್ ಐಟಮ್ಸ್ ಅಂತ ಒಂದಿರುತ್ತೆ. ಪಿ ಪ್ರೆಸ್ ಮಾಡೋಣ. Package of flares and matches, you have 1. Package of batteries, you have 3. Package of medical items, you have 1. ಇದನ್ನ ಒಂದು ಹ್ಯಾಂಡಲ್ ತೊಗೊತಾ ಇದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ. ಎಸ್ಕೇಪ್ ಪ್ರೆಸ್ ಮಾಡ್ತಾ ಇದ್ದೀನಿ. There are no animals worth noting around you. ಅದನ್ನ ಡ್ರಾ ಮಾಡೋಣ. ಲೆಫ್ಟ್ ಹ್ಯಾಂಡ್ ಆದ್ರಿಂದ 1. Package of medical items. ಇವಾಗ ಇದನ್ನ ಓಪನ್ ಮಾಡೋಣ. ಟಿ ಪ್ರೆಸ್ ಮಾಡಿ. You get all of medical foam items, a total of 6 small pills for instant sleep, some band-aids to cover wounds. There are no animals. ಸೊ ಇವಾಗ ನಾನು ಮತ್ತೆ ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. ಓ ಇಲ್ಲ, ಆಟೋಮೆಟಿಕ್ ಆಗಿ ಅವನೇ ಮಲ್ಕೊಂಡ್ಬಿಟ್ಟ ನೋಡಿ. ಇವಾಗ ನೋಡಿ ನಿಮ್ಗೆ ಡ್ರೀಮ್ಸ್ ಕೂಡ ಬರುತ್ತೆ ಇದರಲ್ಲಿ. ನಾನು ಯಾಕೆ ಮೆಡಿಕಲ್ ಐಟಮ್ಸ್ ಓಪನ್ ಮಾಡಿದೆ ಅಂದ್ರೆ ಅದರಲ್ಲಿ ಸ್ಲೀಪಿಂಗ್ ಪಿಲ್ಸ್ ಅಂತ ಒಂದಿರುತ್ತೆ. ಅದು ಹಾಕಿದ್ರೂ ಎಂದಾದ್ರೂ ಮಲ್ಕೊಂಡ್ಬಿಡ್ತಾನೆ. ಬಟ್ ಇವಾಗ ಆದ್ರೆ ಎನರ್ಜಿ ಕಮ್ಮಿ ಇದ್ರೆ ಆಟೋಮೆಟಿಕ್ ಸ್ಲೀಪೂ ಇರುತ್ತೆ. ಸೊ ನೋ ಪ್ರಾಬ್ಲಮ್. ನೋಡಿ ಡ್ರೀಮ್ ಸೌಂಡ್ಸ್ ಕೇಳಿಸ್ಕೋಬಹುದು. ಸೊ ಹೆಡ್ಫೋನ್ಸ್ ಇಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಬೇರ್ನ ಹಂಟ್ ಮಾಡೋದು ಯಾವುದು ಅಂದ್ರೆ ಫಸ್ಟ್ ಅದನ್ನ ಮ್ಯಾಡ್ ಮಾಡಿದ್ರೆ ಸಾಕು, ಅದೇ ನಮ್ಮ ಹತ್ರ ಬರುತ್ತೆ. ಸ್ಟ್ರೈಟ್ ಇನ್ ಫ್ರಂಟ್ ಇರುತ್ತೆ. ಆವಾಗ ಸಾಡ್ ಸ್ವಿಂಗ್ ಮಾಡಿದ್ರೂ ಸಾಕು. ಅದಕ್ಕಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಅದರಿಂದ ಅದನ್ನ ನಾವು ಅಟ್ಯಾಕ್ ಮಾಡ್ಬೋದು. ಶೀಲ್ಡ್ ಎಂದು ಹಾಕೊಂಡಿರ್ಬೇಕು ನೀವು, ಅದು ನೆನ್ಪಿಟ್ಕೊಳ್ಳಿ. ನೀವು ಎಂದು ಹಂಟ್ಗೆ ಹೋಗ್ತಾ ಇದ್ರೂ ಶೀಲ್ಡ್ ಹಾಕಿಟ್ಕೊಂಡಿರ್ಬೇಕು. ನೋಡಿ ಸೌಂಡ್ಸ್ ಎಲ್ಲ ಡ್ರೀಮ್ ಸೌಂಡ್ಸ್. ಎನರ್ಜಿ ಚೆಕ್ ಮಾಡೋಣ. ಈ ಪ್ರೆಸ್ ಮಾಡಿ. 691 energy. 600 ಎನರ್ಜಿ ಬಂತು. ಅಷ್ಟೇ. There are no animals worth noting around. There are no animals. ಯಾರೋ ಪಕ್ಕದಲ್ಲಿ ಲೀವ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪಿ ಪ್ರೆಸ್ ಮಾಡೋಣ. Sitting supernatural electricity behind and slightly to the left. 13. ಓಕೆ, ನಾವು ಎದ್ದಿದ್ದೀವಿ ಇವಾಗ. ಇಲ್ಲೊಂದು ಟ್ರೀ ಇರಬೇಕು ಎಲ್ಲದು. What do you comment on? Kenny said that once Alice at one stone is behind Alice's left. Miguel just for reference pose R1 boost stop. ಇಲ್ಲೊಂದು ಟ್ರೀ ಇರಬೇಕು, ಬಟ್ ರೈಟ್ಗೆ ಹೋಗೋಣ ಸ್ವಲ್ಪ. What's Arnia? A tree princess. A tree is in front and very... ನೋಡಿ ಈಗ ಬೀಪ್ ಸೌಂಡ್ ಬರ್ತಾ ಇದೆ. ಇದನ್ನು ಫಾಲೋ ಆಗೋಣ. ಫಸ್ಟ್ ಡಬ್ಲ್ಯೂ ಪ್ರೆಸ್ ಮಾಡೋಣ. ನನಗೆ ಗೊತ್ತಾಗ್ತಿಲ್ಲ ಸರಿಯಾಗಿ ಎಲ್ಲಿದೆಯೋ. In front and very slightly off to the left. ಲೆಫ್ಟ್ಗೆ ಬಂದೆ. ಇವಾಗ ಈ ಸೌಂಡ್ ಬರ್ತಿದೆ ಅಂದ್ರೆ ಫ್ರಂಟ್ ಇದೆ ಅಂತ. ಟ್ರೀ ಬಂತು. ಇಲ್ಲಿ ಆಕ್ಸ್ ತಗೊಂಬೋಣ. ನಾನು ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. You have just opened the antibio axe. You have 1. ಆಕ್ಸ್ ಲೆಫ್ಟ್ ಹ್ಯಾಂಡಲ್ ತಗೊಂತಾ ಇದ್ದೀನಿ. Axe. ಇವಾಗ ಪೇಸ್ 1 2 3 4 ಮತ್ತೆ ಇವಾಗ ನಾವು ಆಕ್ಸ್ನ ಮತ್ತೆ ಬ್ಯಾಗಲ್ಲಿ ಇಟ್ಬಿಡ್ತೀವಿ. ಏನಕ್ಕಂದ್ರೆ ಒಂದ್ಸತಿ ಡ್ರಾ ಮಾಡಿದಾಗ ಮತ್ತೆ ಅದೇ ಹ್ಯಾಂಡನ್ನ ಯೂಸ್ ಮಾಡಿದ್ರೆ ಅದು ಬ್ಯಾಗ್ ಬಿಟ್ಟೋಗುತ್ತೆ. ಇವಾಗ ಸ್ಪೇಸ್ ಕೀ ಪ್ರೆಸ್ ಮಾಡಿ ವುಡ್ನ ಕಲೆಕ್ಟ್ ಮಾಡೋಣ. ವುಡ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಪೇಸ್ ಕೀ ಪ್ರೆಸ್ ಮಾಡಿ ಏನಕ್ಕೂ ಗೊತ್ತಾಗುತ್ತೆ ನಿಮಗೆ. Stop recording. Start streaming. But stop record. Pause record. Start pause. Life. ಯಾ ಅದೇ ವುಡ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೂ ಹೌದು ಹಂಗರ್ ಚೆಕ್ ಮಾಡಲೇ ಇಲ್ಲ ನಾನು.
ಈ ಬೇರ್ನ ಹಂಟ್ ಮಾಡ್ತಾ ಹಂಗಾರೆ ಚೆಕ್ ಮಾಡಿಲ್ಲ ಫ್ರೆಂಡ್ಸ್, ಒಂದ್ಸತಿ ಚೆಕ್ ಮಾಡೋಣ ಎಷ್ಟಿದೆಯೋ. 150, 300, ಓ ಗಾಡ್ 153 ಇದೆ, 138 thirst, 138 ತಸ್ಟ್ ಇದೆ. ಏನು ಪ್ರಾಬ್ಲಮ್ ಇಲ್ಲ, ನಾವು ಹೆಂಗೋ ಅಡುಗೆ ಮಾಡ್ತೀವಿ, ಆದ್ರಿಂದ ಫುಡ್ ಇನ್ನೂ ಸ್ವಲ್ಪ ಕರೆಕ್ಟ್ ಮಾಡೋಣ. you have just opened the wrap, small crew type med paper, uncut crew, sleeping, elastic, small brace, ಐ ಪ್ರೆಸ್ ಮಾಡಿ ಬ್ಯಾಗ್ ಓಪನ್ ಮಾಡಿದ್ದೀನಿ. large brace, small crew type med paper, thumb cap, ಓ ಇವೆಲ್ಲ ಮೆಡಿಕಲ್ large brace, bandage, death relief, wood, you brand, wood, you have 74, 74, 1 3 4 5 ಸಾಕು ಸಾಕು ಸಾಕು. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ, ಫಸ್ಟು ಅನಿಮಲ್ಸ್ನ ಕಟ್ ಮಾಡೋಣ. ಮೊದಲನೇದಾಗಿ ಕೂತ್ಕೊಂಬೋಣ, ಏನಾಗಲ್ಲ. ಆರ್ ಪ್ರೆಸ್ ಮಾಡಿ ಕೂತ್ಕೊಂಡೆ, ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. ಐಯಿಂದ you have just opened your bag, wallet, you have wallet, you have one, ಮಾಡೋಣ. ಡೆತ್ rabbit, you have one, ಫಸ್ಟು ರ್ಯಾಬಿಟ್ನ ಕಟ್ ಮಾಡೋಣ. ಅದಕ್ಕನ್ನ ಮುಂಚೆ ಒಂದು ಕೆಲಸ ಮಾಡಬೇಕು. ಅದೇನಂದರೆ ನೈಫ್ ಬೇಕು ನಮಗೆ. ನೈಫ್ ಬೇಕಂದ್ರೆ ಒಂದು ಪ್ಯಾಕೇಜ್ ಇರುತ್ತೆ, ಪ್ಯಾಕೇಜ್ ಆಫ್ ನೈಫ್ ಅಂಡ್ ವಾಚ್ ಅಂತ. ಅದು ಓಪನ್ ಮಾಡಿದ್ರೆ ಅದರಲ್ಲಿ ನೈಫ್ ಇರುತ್ತೆ. ಸೊ ಪ್ಯಾಕೇಜ್ ಓಪನ್ ಮಾಡಬೇಕು. paper, package of battery, package of protein, package of weapons, package of knife and watch, you have one, ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂತಾ ಇದ್ದೀನಿ. ಲೆಫ್ಟ್ ಆರೋ ಪ್ರೆಸ್ ಮಾಡಿ ಎಸ್ಕೇಪ್ ಪ್ರೆಸ್ ಮಾಡಿ ಇನ್ವೆಂಟರಿ ಕ್ಲೋಸ್ ಮಾಡಿದ್ದೀನಿ. package of knife and 1 watch, ಪ್ರೆಸ್ ಮಾಡಿ ಡ್ರಾ ಮಾಡಿದ್ದೀನಿ. ಟಿ you open the knife and watch package, one blue watch and one knife inside, you get, you have just opened, ಇವಾಗ ಮತ್ತೆ ಒಂದು ಡೆತ್ ರ್ಯಾಬಿಟ್ ನ ತಗೊಂಬೋಣ. death rabbit, you have one, ಅದನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂತಾ ಇದ್ದೀನಿ, ಹಿಂಗೆ ಸೌಂಡ್ ಬರುತ್ತೆ. ಮತ್ತೆ knife, you have one, ಅದನ್ನ ರೈಟ್ ಹ್ಯಾಂಡ್ ಅಲ್ಲಿ ತಗೊಂತಾ ಇದ್ದೀನಿ. ಇವಾಗ ಡ್ರಾ ಮಾಡೋ ಕೆಲಸ ಇಲ್ಲ, ಟಿ ಪ್ರೆಸ್ ಮಾಡಿದ್ರೆ 2 ಹ್ಯಾಂಡ್ಸ್ ಯೂಸ್ ಆಗತ್ತಲ್ಲ. ಸೊ ಒಂದು ಹ್ಯಾಂಡಲ್ ಏನು ರ್ಯಾಬಿಟ್ ಇದೆ, ಇನ್ನೊಂದು ಹ್ಯಾಂಡಲ್ ನೈಫ್ ಇದೆ. ಸೊ ಅದು ಕಟ್ ಆಗತ್ತೆ ನೋಡಿ. ಒಂದೇ ಸತಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ನೀವು ಮಲ್ಟಿಪಲ್ ಟೈಮ್ಸ್ ಮಾಡಿದ್ರೆ ಕೈ ಡ್ಯಾಮೇಜ್ ಆಗುತ್ತೆ. ಅದು ರ್ಯಾಬಿಟ್ಗೆ ಮಾತ್ರ. ಅಂಡ್ ಸ್ವಲ್ಪ ಅನಿಮಲ್ಸ್ಗಾದ್ರೆ ನೀವು ಮಲ್ಟಿಪಲ್ ಟೈಮ್ಸ್ ಟಿ ಪ್ರೆಸ್ ಮಾಡ್ತಾ ಇರಬೇಕು, ಕಟ್ ಆಗ ಫುಲ್ಲು. you have just opened your bag, ಇವಾಗ ನೋಡಿ ಎಂಡ್ ಪ್ರೆಸ್ ಮಾಡೋಣ. skinned rabbit, you have one, ಸ್ಕಿನ್ಡ್ ರ್ಯಾಬಿಟ್ ಇದನ್ನ ಒಂದು ಹ್ಯಾಂಡಲ್ ತಗೊಂತೀನಿ. ನೈಫ್ ಆಲ್ರೆಡಿ ಒಂದು ಹ್ಯಾಂಡಲ್ ಇದೆ, ಅದರಿಂದ ನೋ ಪ್ರಾಬ್ಲಮ್. ಎಸ್ಕೇಪ್ ಪ್ರೆಸ್ ಮಾಡಿ ಕ್ಲೋಸ್, ಮತ್ತೆ ಟಿ ಪ್ರೆಸ್ ಮಾಡಿದ್ರೆ ಅಷ್ಟೇ. you have just opened the raw rabbit, you have one, ರಾ ರ್ಯಾಬಿಟ್ ಇದನ್ನ ನಾವು ಅಡುಗೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ಡೆತ್ ಬೇರ್ death bear, you have two, ಇದಿದ್ದಲ್ವಾ, ಇದನ್ನ ಒಂದು ಹ್ಯಾಂಡಲ್ ತಗೊಂಬೋಣ. ಇವಾಗ ನೈಫ್ ಪ್ರೆಸ್ ಟಿ ಪ್ರೆಸ್ ಮಾಡ್ತಾ ಇರಬೇಕು. 14 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸಾಕು ಬೇರ್ಸ್ಗೆಲ್ಲ. 1 2 ಸ್ಲೋ ಆಗಿ ಪ್ರೆಸ್ ಮಾಡಿ, 4 5 6 11 12 13 ಹೀಗೆ ಸೌಂಡ್ ಬರುತ್ತೆ. ಇದ್ದಾದ ಮೇಲೆ ನೀವು ಟಿ ಬೈ ಮಿಸ್ಟೇಕ್ ಪ್ರೆಸ್ ಮಾಡಿದ್ರೂ ಈಸಿಯಾಗಿ 70% ಹೆಲ್ತ್ ಲಾಸ್ ಆಗೋಗುತ್ತೆ. 70% ಹೆಲ್ತ್ ಅಂದರೆ 1000 70 ಅಂದರೆ 930 ಹೆಲ್ತ್ಗೆ ಬಿದ್ದೋಗುತ್ತೆ ನಿಮ್ಮ ಹೆಲ್ತ್. ಓಕೆ, ಸೊ ನೀವು ತುಂಬಾ ಕೇರ್ಫುಲ್ you ಇರಬೇಕು. have just opened the skinned bear, you have one, ಸ್ಕಿನ್ಡ್ ಬೇರ್ ಇದೆ. ಮತ್ತೆ ಇದನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂತಾ ಇದ್ದೀನಿ. ನೈಫ್ ಆಲ್ರೆಡಿ ಇದೆ, ಅದರಿಂದ ಮತ್ತೆ ಟಿ 14 ಟೈಮ್ಸ್ ಪ್ರೆಸ್ ಮಾಡಬೇಕು. ಫ್ರೆಂಡ್ಸ್, ನಾನಾದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ನೀವು ತುಂಬಾ ಸ್ಲೋ ಆಗಿ ಮಾಡಿ. you got 7 raw bear meat, ಕೇವಲ 7 ರಾ ಬೇರ್ ಮೀಟ್ ಅಷ್ಟೇನಾ? ಸರಿ. ಸೊ ನಾನು 2 ಬೇರ್ನೂ ಕಟ್ ಮಾಡ್ಬೋದು, ಆದರೆ ಟೈಮ್ ತುಂಬ ಆಗೋಗತ್ತೇನೋ ಲೆಂತ್. ಬೇಡ, ಒಂದು ಬೇರೆ ಸಾಕು. ಏನಕ್ಕಂದ್ರೆ ಅದರಲ್ಲಿ ನಾವು ಟೀ ಮಾಡೋದು ಕಲ್ತ್ಕೊಂಬೋಣ. you have just opened your raw bear meat, you have 7, 7 ರಾ ಬೇರ್ ಮೀಟ್ ಇದೆ. ಇದನ್ನು ಅಡುಗೆ ಮಾಡಬೇಕು. ಹೇಗೆ ಅಂದರೆ ಫಸ್ಟು ನಾವು ಅಡುಗೆ ಮಾಡೋ ವಿಧಾನ 2 ಫ್ರೆಂಡ್ಸ್. ಒಂದು ಸ್ಪಿಟ್ಟಿಂದ ಮಾಡೋದು, ಇನ್ನೊಂದು ಸ್ಕಿಲಿಟ್ಟಿಂದ ಮಾಡೋದು. ಸ್ಪಿಟ್ ಅಂದರೆ ಒಂದು ಚಿಕ್ಕ ಸ್ಟಿಕ್ ಟೈಪ್ ಆಫ್ ಐಟಮ್ ಅಂದ್ಕೊಳ್ಳಿ. ಅದಕ್ಕೆ ಒಂದು ಮೀಟ್ ಅಟ್ಯಾಚ್ ಮಾಡಿ ಮಾಡಬೇಕು. ಒಂದು ಸ್ಪಿಟ್ಗೆ 1 ಮೀಟ್. ಸೊ 7 ಇದಾಳೆ 7 ಸ್ಪಿಟ್ಸ್ ಆಗುತ್ತೆ. ಮತ್ತು ಸ್ಪಿಟ್ಸ್ ನಾವು ರಿಮೂವ್ ಮಾಡ್ಬೋದು ಅದಕ್ಕಿಂತ. ಆದರೆ ಇನ್ನೊಂದು ಬಂದು ಸ್ಕಿಲಿಟ್ ಏನಂದರೆ ನಿಮ್ಮಲ್ಲಿ ತುಂಬ ಬೇರ್ ಮೀಟ್ಸ್ ಇದ್ದಾಗ ಒಂದು ಸ್ಕಿಲಿಟಲ್ಲಿ 10 ಮೀಟ್ ಇಟ್ಟು ನೀವು ಮಾಡ್ಬೋದು. ಸೊ ಇವಾಗ ನಾವು ಸ್ಪಿಟ್ಟಿಂದ ಅಡುಗೆ ಮಾಡೋದು ಕಲಿಯೋಣ, ಸ್ಕಿಲಿಟ್ಟಿಂದ ಮತ್ತೆ ನೋಡೋಣ. ಏನಕ್ಕಂದ್ರೆ ನಮ್ಮ ಹತ್ರ ಅಷ್ಟು ಬೇರ್ ಮೀಟೂ ಇಲ್ಲ. ಯಾರನ್ನ ಕೇಳೋಣ, ಯಾರನ್ನ ಸ್ಕಿಲಿಟ್ ಕೊಡ್ತಾರೇನೋ ಕೇಳ್ಬೋದು. ಇಲ್ಲಾಂದ್ರೆ ನಾವೇ ಮಾಡ್ಕೋಬೋದು. ಬಟ್ ಬೇಡ, ಲೆಂತ್ ಆಗ್ತಾ ಇದೆ, ಅದರಿಂದ ನಾವು ಸ್ಪಿಟ್ಟಿಂದ ಅಡುಗೆ ಮಾಡೋಣ. ಸೊ ಮೊದಲನೇದಾಗಿ ಬ್ಯಾಗ್ ಆಫ್ ಸ್ಪಿಟ್ಸ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡೋಣ. you have just opened your bag, bag of cups, you have one, ಇದೊಂದು. ನೆಕ್ಸ್ಟ್ ಬಿ ಪ್ರೆಸ್ ಮಾಡೋಣ. bag of spits, you have two, ಇದು ಲೆಫ್ಟ್ ಹ್ಯಾಂಡ್ ತಗೊಂತಾ ಇದ್ದೀನಿ. ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡಿ ಕ್ಲೋಸ್. 1 ಪ್ರೆಸ್ ಮಾಡಿ ಡ್ರಾ. ನೈಫ್ ಇದೆ, ಇದನ್ನು ಬ್ಯಾಗಲ್ಲಿ ಮತ್ತು ಇಟ್ಬಿಟ್ಟೆ. ಟಿ ಪ್ರೆಸ್ ಮಾಡಿದ್ರೆ ಓಪನ್ ಆಯ್ತು ನೋಡಿ. ಇವಾಗ ಐ ಪ್ರೆಸ್ ಮಾಡ್ತಾ ಇದ್ದೀನಿ. you have just opened your spit, you have 15, 15 ಸ್ಪಿಟ್ ಇದೆ. ಇದಕ್ಕೆ raw bear meat, you have 7, ರಾ ಬೇರ್ ಮೀಟ್ ಇದಲ್ಲ, ಇದೊಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂಡು spit, you have 15, ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಸ್ಪಿಟ್ ಇರುತ್ತೆ. ಇದನ್ನ ಒಂದು ರೈಟ್ ಹ್ಯಾಂಡ್ ಅಲ್ಲಿ ತಗೊಂಡು ಟಿ ಪ್ರೆಸ್ ಮಾಡಿ ಅಟ್ಯಾಚ್ ಆಗುತ್ತೆ. you have just opened your spit bear meat, you have one, ಸ್ಪಿಟ್ ಬೇರ್ ಮೀಟ್. ಹೀಗೆ 7 ಮಾಡ್ಕೊಳ್ಳಿ. ರಾ ಬೇರ್ ಮೀಟ್ ನಮ್ಗೆ 7 ಇದಾದ್ರಿಂದ
ಒಂದು ಮಾಡಿದ್ದೀವಿ, ಇನ್ನು 6 ಇದೆ. Spit, you have raw bear meat, you have 6. ಸ್ಪೀಡಾಗಿ ಮಾಡ್ತೀನಿ. ರಾ ಬೇರ್ ಮೀಟ್ ಲೆಫ್ಟ್. Spit. There are no animals worth noting around you. You have just opened your spit, you have 13. Raw bear meat. You have just opened spit, you have 12. Raw bear meat. You have just opened your spit bear meat, you have 11. Raw bear meat, you have 3. 3 ರಾ ಬೇರ್ ಮೀಟ್ಸ್ ಇದೆ ಅಷ್ಟೇ. You have just opened spit bear meat, you have 10. ಸ್ಪಿಟ್ ಒಂದು Raw bear ಹ್ಯಾಂಡಲ್, ರಾ ಬೇರ್ ಮೀಟ್ ಒಂದು ಹ್ಯಾಂಡಲ್, ಟೀ ಕಂಬೈನ್. You have just opened spit, you have 9. Raw bear meat, you have 1. ಒಂದು ರಾ ಬೇರ್ Spit, ಮೀಟ್ you ಇದೆ. ಬಿಟ್ಟು ಟೀ ಪ್ರೆಸ್ ಮಾಡಿದ್ರೆ ಕಂಬೈನ್ ಆಗುತ್ತೆ. You have just opened spit bear meat, you have 8. ಸೊ ಅಷ್ಟೇ. ಇವಾಗ ರ್ಯಾಬಿಟ್ ಒಂದಿದಲ್ಲ ಅದನ್ನು ಜಾಯಿನ್ ಮಾಡೋಣ. Raw rabbit, you have 1. ರಾ ರ್ಯಾಬಿಟ್ ಲೆಫ್ಟ್ ಹ್ಯಾಂಡಲ್ ತಗೊಂಡ್ರೆ, ಸ್ಪಿಟ್ ರೈಟ್ ಹ್ಯಾಂಡಲ್ ತಗೊಂಡ್ರೆ, ಟೀ ಪ್ರೆಸ್ ಮಾಡಿದ್ರೆ ಕಂಬೈನ್ ಆಯ್ತು. You have just opened spit rabbit, you have 1. ಇವಾಗ ನೋಡಿ, Spit bear meat, you have 7. ಸ್ಪಿಟ್ ಬೇರ್ ಮೀಟ್ ಯು ಹ್ಯಾವ್ 7 ಅಂತಿದೆ. ಸೊ ಇವೆಲ್ಲ ಆಯ್ತು. ಇವಾಗ ಏನ್ ಮಾಡೋಣ ಅಂದ್ರೆ ಫೈರ್ ಸ್ಟಾರ್ಟರ್ ಅಂತ ಒಂದಿರುತ್ತೆ ನೋಡಿ ನಮ್ಮ ಬ್ಯಾಗ್ ಅಲ್ಲಿ. Fire starter, you have 10. 10 ಇರುತ್ತೆ ನಿಮ್ಗೆ. ಇದನ್ನ ಒಂದು ಹ್ಯಾಂಡಲ್ ತಗೊಂತೀನಿ. ಓಕೆ, ಅಪ್ಪರ್ ಸಾರಿ 1 ಪ್ರೆಸ್ ಮಾಡಿ ಡ್ರಾ ಮಾಡ್ತಾ ಇದ್ದೀನಿ. ಇವಾಗ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಫೈರ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ, ಫೈರ್ ಸ್ಟಾರ್ಟ್ ಆಯ್ತು. ಇವಾಗ ಒಂದ್ಸತಿ ಎಂ ಪ್ರೆಸ್ ಮಾಡಿ What do you want to track? ಟ್ರ್ಯಾಕಿಂಗ್ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, Fire with 97 smoke is straight in front, 0 tiles away. Cancel. 97 ಸ್ಮೋಕ್. ಈ ಸ್ಮೋಕ್ ಅನ್ನೋದೇನಂದ್ರೆ ಎಷ್ಟು ಹೊಗೆ ಅಂತ. ಸೊ 100 ಇಂದ 90 ಇಂದ ಸಾರಿ 0 ಇಂದ 2000 ವರೆಗೂ ಇರುತ್ತೆ. 0 ಆದ್ರೆ ನ್ಯಾಶ್ ತರ ಹೋಗುತ್ತೆ. ಅದಕ್ಕೆ 2000 1000 2000 ಹಂಗೆ ಇಟ್ಕೋಬೇಕು. ಸೊ ಆ 2000 ಹೆಲ್ತ್ ಫೈರ್ ಸ್ಮೋಕ್ ಬೆಳೆಸ್ಬೇಕಂದ್ರೆ ಏನ್ ಮಾಡಬೇಕು, ವುಡ್ ಡ್ರಾಪ್ ಮಾಡಿದ್ರೆ ಸಾಕು. ಇವಾಗ ನಾವೇನ್ ಮಾಡೋಣ, ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. You have just opened your bag. Please select what wrapped protein water. You have 85. ಡಬ್ಲ್ಯೂ Wood, you have 80. ಸಿಕ್ತು. ಇವಾಗ ಇದನ್ನ ಡ್ರಾಪ್ ಮಾಡ್ಬೇಕಂದ್ರೆ ಹೆಂಗೆ ಇಲ್ಲಿ ಅಂದ್ರೆ ಬ್ಯಾಕ್ ಸ್ಪೇಸ್, ಸಾರಿ ಬ್ಯಾಕ್ ಸ್ಪೇಸ್ ಅಲ್ಲ, ಡಿಲೀಟ್ ಕೀ ಇದಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ಡ್ರಾಪ್ ಆಗುತ್ತೆ. ನೋಡಿ, ಡ್ರಾಪ್ ಮಾಡ್ತಾ ಇದ್ದೀನಿ. 1 2 3 4 5 ಹೀಗೆ ಮಾಡೋಣ. Wood, you have 40. ಸಾಕು ಅನ್ಕೊಳ್ತೀನಿ. ಇವಾಗ ಎಂ ಪ್ರೆಸ್ ಮಾಡಿ. What do you fire with? 1065 smoke is straight in. Cancel. ಸಾಕು, 10,000 ಸ್ಮೋಕ್ ಇದೆ ಹೆಲ್ತ್. ಇವಾಗ ಏನ್ ಮಾಡೋಣ ಅಂದ್ರೆ ಐ ಪ್ರೆಸ್ ಮಾಡಿ. You have just opened your spit rabbit. You have 1. ಇಲ್ಲಿ ಸ್ಪಿಟ್ ರ್ಯಾಬಿಟ್ ನ ಫಸ್ಟ್ ಮಾಡೋಣ. ಸ್ಪಿಟ್ ರ್ಯಾಬಿಟ್ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂಡೆ, Spit rabbit. ಮತ್ತೆ ಅದನ್ನ ಡ್ರಾ ಮಾಡಿದೆ. 1 ಪ್ರೆಸ್ ಮಾಡಿ ಸ್ಪೇಸ್, ಆಟೋಮೆಟಿಕ್ ಆಗಿ ಅದೇ ಕುಕ್ ಆಗುತ್ತೆ. ಹಾಗಾಗ್ತಾ ಇದ್ದಾಗ ಮತ್ತೆ ಐ You ಪ್ರೆಸ್ have just ಮಾಡಿ. opened your spit bear meat. You have 7. ಸ್ಪಿಟ್ ಬೇರ್ ಮೀಟ್ ಇತ್ತಲ್ಲ, ಅದು ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಹ್ಯಾಂಡಲ್ಲಿ 2 ಹ್ಯಾಂಡಲ್ ತಗೊಂಡು Spit bear meat. ಒಂದು ಹ್ಯಾಂಡ್ ಡ್ರಾ ಮಾಡಿ ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಅದು ಅಡುಗೆ ಅದು ಕುಕ್ ಆಗುತ್ತೆ. ಮತ್ತೆ Spit bear meat. ಸೆಕೆಂಡ್ ಹ್ಯಾಂಡಲ್ ಟೂ ಪ್ರೆಸ್ ಮಾಡಿ ರೈಟ್ ಹ್ಯಾಂಡ್ ಡ್ರಾ ಮಾಡಿ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ಬೇರ್ ಮೀಟ್ ಕೂಡ ಡ್ರಾ ಆಗುತ್ತೆ. You have just opened spit bear meat. You have 5. ಮತ್ತೆ 2 ತಗೊಂಡೆ, Spit bear. 1 ಪ್ರೆಸ್ ಮಾಡಿ ಡ್ರಾ ಮಾಡಿ Spit bear. ಸ್ಪೇಸ್, ಮತ್ತೆ 2 ಪ್ರೆಸ್ ಮಾಡಿ You ಡ್ರಾ have just opened ಮಾಡಿ spit bear. ಮತ್ತೆ 2 ತಗೊಂಡೆ, Spit bear. ಸ್ಪೇಸ್ 2 You ಸ್ಪೇಸ್. have just opened spit bear meat. You have 1. ಸ್ಪಿಟ್ ಬೇರ್ ಮೀಟ್ 1 ಇದೆ. Left hand touch the fire and stir a little. ಓ ಶಿಟ್, 996 health. ಮತ್ತೆ ಏನು ಪರವಾಗಿಲ್ಲ. You have just opened spit bear meat. You have 1. Spit. ಅಷ್ಟೇ. ಸೊ ಎಲ್ಲ ಈ ಹಾರ್ಟ್ ಬಿಟ್ ಕೇಳಿಸ್ಕೊಳ್ಳಿ, ನಾವು ಫೈರ್ನ ಟಚ್ ಮಾಡಿದ್ವಿ, ಅದಕ್ಕೆ ಹೆಲ್ತ್ ಒಂದು 4 ಡ್ರಾಪ್ ಆಯಿತು. ಬಟ್ ಏನು ಪರವಾಗಿಲ್ಲ, ಅದೇ ರಿಕವರ್ ಆಗುತ್ತೆ. ನೋಡಿ ಹಿಂಗೆ ಸೌಂಡ್ ಬರ್ತಾ ಇದೆ ಅಂದರೆ ಮತ್ತು ಎಲ್ಲ ಕುಕ್ ಆಗಿರೋದೆಲ್ಲ ನಮ್ಮ ಬ್ಯಾಗ್ ಹೊರಟೋಗ್ತಾ ಇದೆ. ಸೊ ಹೀಗೆ ನಾವು ಅಡುಗೆ ಮಾಡ್ಬೋದು. ಈ ಹಾರ್ಟ್ ಬೀಟ್ ತುಂಬ ಇಂಪಾರ್ಟೆಂಟ್. ಏನಕ್ಕಂದರೆ 1000 health. 1000 ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ. There are no animals worth noting around you. ಅಷ್ಟೇ, ಎಲ್ಲ ಬಂದ್ಬಿಡ್ತು. ಮತ್ತೆ ನಾವು ಸ್ಪಿಟ್ಟಿಂದ ಡಿವೈಡ್ ಮಾಡ್ಕೋಬೇಕು. ಅಷ್ಟೇ ಆಗೋಯ್ತು. ಇವಾಗ ಐ ಪ್ರೆಸ್ ಮಾಡಿ. You have just opened spit eatable bear meat. You have 7. ಸ್ಪಿಟ್ ಈಟಬಲ್ ಬೇರ್ ಮೀಟ್ ಅಂತಲ್ಲ, ಇದನ್ನ ಒಂದು ಹ್ಯಾಂಡಲ್ ತಗೊಂಬೋಣ. 1 ಪ್ರೆಸ್ ಮಾಡಿ Spit eatable ಡ್ರಾ bear meat. ಮಾಡೋಣ. ಇವಾಗ ಟೀ ಮಾಡಬೇಕು. ಸೊ ನೀವು ಡ್ರಾ ಮಾಡಿ ಟೀ ಮಾಡ್ಬೇಕಿಂತ ಅದಕ್ಕೆಲ್ಲ ನೀವು ಪ್ಯಾಕ್ಸ್ ಹೆಂಗ್ ಓಪನ್ ಮಾಡಿದ್ರೆ ಇದರಲ್ಲಿ ಸೇಮು. ಸೊ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ You ಬ್ಯಾಗ್. have just opened eatable bear meat. You have 1. ನೋಡಿ ಇದನ್ನ ತಿನ್ನಕ್ಕೆ ರೆಡಿ ಇದೆ. Spit eatable bear meat. You have 6. ಆದ್ರೆ ಇನ್ನೊಂದು Spit eatable. ಲೆಫ್ಟ್ ಹ್ಯಾಂಡಲ್ ತಗೊಂಡೆ, ಡ್ರಾ ಮಾಡಿದೆ. You have just opened spit eatable bear meat. ಮತ್ತೆ ಇನ್ನೊಂದು ತಗೊಂತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ಮಾಡಿ 1 ಪ್ರೆಸ್ ಮಾಡಿದೆ, ಡ್ರಾ ಮಾಡಿದೆ, ಮತ್ತೆ ಟಿ ಪ್ರೆಸ್ ಮಾಡಿದೆ, ಸ್ಪಿಟ್ ಇಂದ ತೆಗೆದು. You have just opened spit eatable bear meat. You have 4. Spit eatable bear meat. 1 ಅಷ್ಟೇ. You have just opened your spit eatable bear meat. You have 3. 3 ಇದೆ. Spit eatable. You have just opened spit eatable bear meat. You have 2. ಇನ್ನು ಒಂದಿದೆ. Spit eatable bear. 1 ಪ್ರೆಸ್ ಮಾಡಿ ಟಿ. You have just opened spit eatable bear meat. Spit eatable bear. You have just opened spit eatable rabbit meat. You have 1. ರಾಬಿಟ್ ಮೀಟ್ ಇದೆ. ಇದನ್ನ ಒಂದು ಲೆಫ್ಟ್ ಹ್ಯಾಂಡ್ Spit eatable rabbit ತಗೊಂಡು meat. ಮಾಡಿ ಟಿ ಪ್ರೆಸ್ You have just ಮಾಡಿ. opened rabbit. You have 1. ಇವಾಗ ತಿನ್ನಕ್ಕೆ ರೆಡಿ ಇದೆ ಫ್ರೆಂಡ್ಸ್ ಮೊತ್ತಕ್ಕೆ. ಇವಾಗ ಹಂಗರ್ ಚೆಕ್ ಮಾಡೋಣ. 200 800. ಓ ಗಾಡ್. You have just opened eatable rabbit. ತಗೊಂಬೋಣ ಒಂದು ಹ್ಯಾಂಡಲ್ಲಿ.
1 ಪ್ರೆಸ್ Eatable ಮಾಡಿ ಡ್ರಾ rabbit. ಮಾಡ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡಲ್ಲಿ ತೊಗೊಂಡಿದ್ದೀನಿ, ಅದರಿಂದ ಸ್ಪೇಸ್ ಮಾಡಿ ತಿಂತಾನೆ. ನೋಡಿ ಪಕ್ಕದಲ್ಲಿ ಯಾರೋ ಪ್ಲೇಯರ್ ಇದ್ದಾರೆ, ಲೀವ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೌಂಡ್ ಹಿಂದೆ You have ಕೇಳಿಸ್ಕೊಂಡು. just opened your bag. Eatable bear meat. You have 7. ಇನ್ನ 7 ಇದೆ. Eatable bear. ಒಂದು ಹ್ಯಾಂಡಲ್ ತಗೊಂಡೆ. 80 under. You have just opened eatable bear meat. ಮತ್ತೆ ಹಂಗೆ ತಿಂತಾ 34 under. ಇನ್ನೊಂದು Eatable. 0 under. ಅಷ್ಟೇ. ಇವಾಗ ವಾಟರ್ You have just opened your ಮಾಡೋಣ. bag. ಬ್ಯಾಗ್ Open water bottle. You have 1. ಓಪನ್ ವಾಟರ್ ಬಾಟಲ್ 1 ಇದಲ್ಲ, ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ತಗೊಂಡೆ, Open water bottle. ಡ್ರಾ ಮಾಡಿದೆ, ಕುಡಿತಾ ಇದ್ದೀನಿ ಅಷ್ಟೇ. 28. 0 thirst. ಅಷ್ಟೇ. 1 ಪ್ರೆಸ್ ಮಾಡಿದ್ರೆ ಮತ್ತೆ ಬ್ಯಾಗಲ್ಲಿ ಹೊರಟಾಯ್ತು. ಇವಾಗ ಟೀ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ನಿಮ್ಗೆ ಒಂದು ಪಾಟ್ ಅಲ್ಲಿ ವಾಟರ್ ಇರಬೇಕು. You have just opened your package of rods. You have 10. ಸೊ ಪಾಟ್ ಒಂದು ಹ್ಯಾಂಡಲ್ ತಗೊಂಡಿದ್ದೆ. Pot. ಇವಾಗ ಗ್ರಾಫ್ ಪ್ರೆಸ್ ಮಾಡಿ ಎಷ್ಟು ಯೂನಿಟ್ಸ್ ಇದೆಯೋ ನೋಡೋಣ. Pot. 85 water units. 85. ಸೊ ಆರಾಮ್ಸೆ ಯಾ ಇವಾಗ ಪಾಟ್ ತಗೊಂಡು ಡ್ರಾ ಮಾಡಿ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಆ ದೂರ ಇರೋ ಸೌಂಡ್ನ ಕೆಣಿಸ್ಕೋಬೇಡಿ, ಇವಾಗ ಇರೋ ಸೌಂಡ್ನ ಅಬ್ಸರ್ವ್ ಮಾಡಿ. ಇದು ಬಾಯ್ಲ್ ಆಗ್ತಾ ಇದೆ. ಸ್ಪೇಸ್ ಪ್ರೆಸ್ ಮಾಡ್ತಾನೆ ಇದ್ದೀನಿ ನಾನು. ಆಯ್ತು, ಬಾಯ್ಲ್ ಆಯ್ತು. ಸೊ ಹಿಂಗೆ ಸೌಂಡ್ ಬಂತು ಅಂದ್ರೆ, ಪಾಟ್ ಸೌಂಡ್ ಬಂತು ಅಂದ್ರೆ ಬಾಯ್ಲ್ ಆದಂಗೆ ಅರ್ಥ. ಇವಾಗ ಏನ್ ಮಾಡ್ಬೇಕು, ಮತ್ತೆ ಬ್ಯಾಗ್ ಓಪನ್ ಮಾಡಿ. You have just opened your bag. ಇಲ್ಲಿ Pot of boiling water. You have 1. ಇದು ಬೇಗ ತಗೋಬೇಕು, ನೀವು ಲೇಟ್ ಮಾಡಬಾರ್ದು. ಪಾರ್ಟ್ ಆಫ್ ಬಾಯ್ಲಿಂಗ್ ವಾಟರ್ ಲೆಫ್ಟ್ ಹ್ಯಾಂಡಲ್ ತಗೊಂಡು ಎಲ್ ಪ್ರೆಸ್ ಮಾಡೋಣ. Leaves. You have 57. ಇದು ರೈಟ್ ಹ್ಯಾಂಡಲ್ ತಗೊಂಡೆ. ಟೀ. You pour the contents of the leaves into the pot with water and mix it up. ಹೀಗೆ ಮಾಡಿದ್ರೆ ಟೀ ಆಗತ್ತೆ ಫ್ರೆಂಡ್ಸ್. ಇವಾಗ ಇದನ್ನ ಕಪ್ಪಲ್ಲಿ ಹಾಕೋಬೇಕು. ಕಪ್ ಹೇಗೆ ಹಾಕೋಬೇಕು ಅಂದ್ರೆ, You have just opened your bag. Please select what you want to use. ಬ್ಯಾಗ್ ಆಫ್ ಕಪ್ಸ್ ಅಂತ ಒಂದಿರುತ್ತೆ ನೋಡಿ. Bag of cups. You have 1. ಇದನ್ನು ಲೆಫ್ಟ್ ಹ್ಯಾಂಡಲ್ ತಗೊಂಬೋಣ. ಎಸ್ಕೇಪ್ ಪ್ರೆಸ್ ಮಾಡಿ ಕ್ಲೋಸ್. ಲೆಫ್ಟ್ ಹ್ಯಾಂಡ್ ಡ್ರಾ Bag of ಮಾಡಿ cups. ಅದನ್ನು ಓಪನ್ ಮಾಡಿ. You open the cups bag. ಟೀ ಪ್ರೆಸ್ ಮಾಡಿ ಅಷ್ಟೇ. ಇವಾಗ ನೋಡಿ ಇನ್ವೆಂಟರಿ ಓಪನ್ You have just ಮಾಡ್ತಾ opened the cup. You have 15. 15 ಕಪ್ಸ್ ಇದೆ. Tea. You have 10. ಟೀ ಯು ಹ್ಯಾವ್ 10. Pot of tea. You have 1. ಪಾರ್ಟ್ ಆಫ್ ಟೀ ಇದೆ. ಇದನ್ನ ಲಾಸ್ಟ್ ಇಟ್ಕೊಂಬೋಣ. ಆಲ್ 10 ಪ್ರೆಸ್ ಮಾಡಿ. Pot of tea. You have 1. ಸೊ ಇವಾಗ ಪಾಟ್ ಆಫ್ ಟೀ ಒಂದು ಹ್ಯಾಂಡಲ್ ತಗೊಂಡು, Cup. You have 15. ಕಪ್ ಒಂದು ಹ್ಯಾಂಡಲ್ ತಗೊಂಡು ಟೀ ಪ್ರೆಸ್ ಮಾಡೋಣ. You have just opened your cup of tea. ಸ್ಪೀಡ್ ಆಗಿ Pot of ಮಾಡೋಣ. tea. Cup. You have. You have just opened your bag. Cup of tea. Pot of tea. You have 1. ಫಸ್ಟ್ ಪಾಟ್ ಆಫ್ ಟೀನ ಎಂಡ್, Cup of tea. You have cup. You have. ಕಪ್ ನಾನು ಎಂಡ್. Pot of cup. You have 30. ಕಪ್ Pot of tea. ಪಾಟ್ ಆಫ್ ಟೀ. You have just opened cup. Pot of. You have just opened cup. You have 13. Pot of tea. You have. You have just opened the cup. You have 10. ಸ್ಲೋ ಮಾಡಿದೆ. ಕಪ್ Pot of tea. ಪಾಟ್ ಆಫ್ ಟೀ ಒಂದು ಹ್ಯಾಂಡ್. ಒಂದು 50 ಲೀವ್ಸ್ ಇಂದ ನೀವು 10 ಕಪ್ಸ್ ಮಾಡ್ಕೋಬಹುದು You ಫ್ರೆಂಡ್ಸ್. have just opened cup. You have 9. Pot of tea. You have just opened cup. Pot of. You have just opened the cup. You have pot cup of tea. Tea. You have 2. Cup. Pot cup. You pot of. You have just opened cup. You pot of. You have just opened cup. You have 5. Pot of tea. Cup of tea. You have 10. ನೋಡಿ ಕಪ್ ಆಫ್ ಟೀ 10 ಇದೆ. Cup of tea. You have 10. ಇದನ್ನ ಡಿಸ್ಕ್ರಿಪ್ಷನ್ ಪಡ್ಕೋಬಹುದು. ಎಂಟರ್ ಕೀ ಪ್ರೆಸ್ ಮಾಡಿ A soothing cup of tea that adds life and calms the body. ಅಷ್ಟೇ. ಇದನ್ನೊಂದು ಹ್ಯಾಂಡಲ್ ತಗೊಂಬೋಣ. ಒಂದು ಹ್ಯಾಂಡಲ್ ಸಾಕು. ಅದನ್ನ ಡ್ರಾ ಮಾಡೋಣ. Cup of tea. 1 ಪ್ರೆಸ್ ಮಾಡಿ ಸ್ಪೇಸ್. ನೋಡಿ ಹೀಗೆ ಕುಡಿತಾ ಅನ್ಮಾತು. ಅದು ಫ್ರೆಂಡ್ಸ್ 17 under. 0 thirst. ಅದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು. Really exiting. ಎಂಟರ್ ಕೀ ಪ್ರೆಸ್ ಮಾಡಿ ಎಕ್ಸಿಟ್ ಆಗೋದು ಫಸ್ಟ್. Main menu. Please select an option. ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು. ಮೊತ್ತಕ್ಕೆ ಈ ವಿಡಿಯೋನಲ್ಲಿ ನಾವು ಹಂಟಿಂಗ್ ನೋಡಿದ್ವಿ. ರ್ಯಾಬಿಟ್ನ 2 ಬೇರ್ಸ್ನ ಹಂಟ್ ಮಾಡಿದ್ವಿ. ಆ್ಯಂಡ್ ಅದನ್ನು ಹೇಗೆ ಅಡುಗೆ ಮಾಡಬೇಕು ಅಂತ ನೋಡಿದ್ವಿ. ಸ್ಪಿಟ್ಸಿಂದ ನೋಡಿದ್ವಿ. ಸ್ಕಿಲಿಟ್ ಇದ್ದಾನು ನೋಡಿಸ್ತೀನಿ. ಇವಾಗಲ್ಲ, ನಮಗೆ ಸ್ಕಿಲಿಟ್ ಇದ್ದರೆ ನೋಡಿಸ್ತೀನಿ. ನೆಕ್ಸ್ಟು ಟೀ ಹೇಗೆ ಮಾಡ್ಕೋಬೇಕು ಅಂತ ನೋಡ್ತೀವಿ. ಸೊ ಇಷ್ಟು ವಿಡಿಯೋ ಇದು. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನನಗೆ ನೀವು ಸಪೋರ್ಟ್ ಮಾಡಿ. ಖಂಡಿತ ಇನ್ನೂ ತುಂಬ ವಿಡಿಯೋಸ್ ಮಾಡೋಣ. ಆ್ಯಂಡ್ ನೀವೂ ನಮ್ಮ ಕನ್ನಡ ತಂತ್ರಾಂಶದಿಂದನೂ ಪ್ಲೇಯರ್ಸು ಆದರೆ ನಾವೆಲ್ಲ ಕಲಿತು ಒಂದು ಫಾರೆಸ್ಟ್ಗೆ ಹೋಗಿ ಹಂಟಿಂಗು ಇಲ್ಲ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡೋಣ ಡೆಫಿನೆಟ್ ಆಗಿ. ಸೊ ನನ್ನ ID ವಂಶೀಕೃಷ್ಣ. ಯಾರಿಗೇನ ಹೆಲ್ಪ್ ರಿಕ್ವೈರ್ಡ್ ಇದ್ದರೆ ಒಂದ್ಸತಿ ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಹೇಳಿದ್ದೀನಿ PM ಮಾಡೋದು ಹೇಗೆ ಅಂತ. F6 ಪ್ರೆಸ್ ಮಾಡಿದ್ರೆ ಪ್ಲೇಯರ್ ಮೆನ್ಯೂ, ನನ್ನ ಹೆಸರು, ನಾನು ಆನ್ಲೈನ್ ಇದ್ದರೆ ನನ್ನ ಹೆಸರು ಅನಿಸುತ್ತೆ, ಇಲ್ಲಾಂದರೆ ಇಲ್ಲ. ನನ್ನ ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಪ್ರೈವೇಟ್ ಮೆಸೇಜ್ ದಿಸ್ ಪ್ಲೇಯರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನನಗೆ ಮೆಸೇಜ್ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿ ಮೆಸೇಜ್ ಸೆಂಡ್ ಆಗುತ್ತೆ. ನಾನು ನಿಮ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಮೆಸೇಜ್ ಓದೋದು ಮಿಸ್ ಆದರೆ ಆ ಪ್ಲೇಯರ್ ಮೆನ್ಯೂ ಅವೆಲ್ಲ ಕ್ಲೋಸ್ ಮಾಡಿ ರೈಟ್ ಬ್ರಾಕೆಟ್ ಹೋಲ್ಡ್ ಮಾಡಿ ಇಟ್ಕೊಂಡಿರ್ರಿ.
ನಿಮಗೆ ಲಾಸ್ಟ್ ಟೈಮ್ ಸ್ಪೀಚ್ ಯಾವುದಾದ್ರೆ ಹೇಳುತ್ತೋ, ನೀವು ಯಾವುದಾದ್ರೆ ಮಿಸ್ ಆಗಿರ್ತೋ ಅವೆಲ್ಲ ನೀವು ಅಲ್ಲಿ ಗೊತ್ತಾಗುತ್ತೆ. ನೀವು ಒಂದೊಂದು ಸ್ಪೀಚು ಹೇಳ್ತಾ ಇರುತ್ತೆ ನಿಮ್ಗೆ ಯಾವುದಾದ್ರು ಐಟಮ್ಸ್ ಮಿಸ್ ಆದರೆ ಮೆಸೇಜಲ್ಲಿ. ಲೈಕ್ ನಾನೊಂದು ಕಳಿಸಿರ್ತೀನಿ, ಅದನ್ನು ಇಂಟರಪ್ಟ್ ಓದೋಕ್ಕಾಗ್ಲಂದ್ರೆ ನೀವು ಆ ರೈಟ್ ಬ್ರ್ಯಾಕೆಟ್ ಕೀ ಪ್ರೆಸ್ ಮಾಡ್ತಾ ಇರ್ಬೋದು, ರೈಟ್ ಆ್ಯಂಡ್ ಲೆಫ್ಟ್ ಬ್ರ್ಯಾಕೆಟ್ಸ್. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು. ಇವ್ರು ನೆಕ್ಸ್ಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.